ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆಂಧ್ರ ಸ್ಪೆಷಲ್ ಒಂದು ಸ್ನ್ಯಾಕ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆ ಕಡೆ ಇದನ್ನು ಪಪ್ಪು ಚಕ್ಕಲು ಅಂತಾರೆ. ಏನಿಲ್ಲ, ಸೇಮ್ ನಿಪ್ಪಟ್ಟು ಥರನೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಮಾಡೋದು ತುಂಬ ಈಸಿ, ಟೇಸ್ಟು ಚೆನ್ನಾಗಿರುತ್ತೆ, ಸಖತ್ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 1 ರಿಂದ 2 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಕೋಸಂಬರಿಗೆ ಯಾವ ರೀತಿ ಹೆಸರುಬೇಳೆ ಅರ್ಧ ಗಂಟೆ ಮುಂಚೆ ನೆನೆಸಿರ್ತೀವೋ ಅದೇ ಥರ ಒಂದು ಚಿಕ್ಕ ಕಪ್ಪಲ್ಲಿ ಹೆಸರುಬೇಳೆನ ನೆನೆಸಿಟ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 10 ರಿಂದ 15ರಷ್ಟು ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಶುಂಠಿನ ಹಾಕ್ಕೊಳ್ಳೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಶುಂಠಿನ ಒಂದು ರೌಂಡ್ ರುಬ್ಕೊಂಡು ಅದಾದಮೇಲೆ 2 ರಿಂದ 3 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀರು ಹಾಕ್ತೀರಾ ತರಿಯಾಗಿ ರುಬ್ಬಿಟ್ಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ kg ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು 100 ಗ್ರಾಮಷ್ಟು ಬೆಣ್ಣೆ ತೊಗೊಬೇಕು. ಬೆಣ್ಣೆನ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು. ಬೆಣ್ಣೆನ ಸ್ಟವಲ್ಲಿ ಕರಗಿಸಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡಿ, ಆವಾಗ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿದ್ವಲ್ಲ ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಅದನ್ನ ಹಾಕ್ಕೊಳ್ಳೋಣ. ಖಾರ ಏನಾದರೂ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೆನೆಸಿರೋ ಅಂಥ ಹೆಸರು ಕಾಳು ಹಾಕ್ಕೊಳ್ಳೋಣ. ಈ ರೆಸಿಪಿಗೆ ಇಷ್ಟೇ ಅಳತೆಲ್ಲ ಹಾಕಬೇಕು, ಬೆಣ್ಣೆ ಇಷ್ಟೇ ಹಾಕಬೇಕು, ಹೆಸರು ಕಾಳು ಇಷ್ಟೇ ಹಾಕಬೇಕಂತೆಲ್ಲ ಏನೂ ಇರೋಲ್ಲ. ಒಂದು ಅಂದಾಜು ಮೇಲೆ ಹಾಕ್ಬೋದು, ಏನಾಗಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು 2 ಪಾತ್ರೆಯಲ್ಲಿ ಹಿಟ್ಟನ್ನ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಒಂದೇ ಸಾರಿ ನೀರು ಹಾಕಿ ಕಲಸಿಟ್ರೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳ್ಳೋ ಅಂಥ ರೆಸಿಪಿ, ಅದಕ್ಕೆ ಹಿಟ್ಟನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಅರ್ಧ ಹಿಟ್ಟಲ್ಲಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗಾಗಬಾರ್ದು. ಪೂರಿ ಹಿಟ್ಟು ಯಾವ ಹದದಲ್ಲಿ ಕಲಿಸ್ತೀರೋ ಅದೇ ಹದದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಮೇಯ್ನು ಹಿಟ್ಟು ಕಲಿಸೋದ್ರಲ್ಲಿ ಇರೋದು ನೀರು ಜಾಸ್ತಿ ಹಾಕ್ಕೊಳ್ಳೋದು, ಅಥವಾ ನೀರು ತುಂಬ ಕಮ್ಮಿ ಹಾಕಿದ್ರೂ ಈ ರೆಸಿಪಿ ಸರಿಯಾಗಿ ಬರಲ್ಲ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಎಷ್ಟಾಗುತ್ತೋ ಅಷ್ಟು ನಾದ್ಕೊಂಡು ಮಾಡ್ಕೊಳ್ಳಿ. ಉಂಡೆ ಕಟ್ಟಿದಾಗ ಉಂಡೆ ರೌಂಡಾಗಿ ಬರಬೇಕು, ಅಂದರೆ ಎಲ್ಲೂ ಬ್ರೇಕ್ ಆಗಬಾರ್ದು. ಬ್ರೇಕ್ ಆಗಿದೆ ಅಂದರೆ ಇಂಚೂರು ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಬರಬೇಕು, ಸ್ಮೂತಾಗಿರಬೇಕು ಉಂಡೆ. ಗುಲಾಬ್ ಜಾಮೂನ್ಗೆ ಯಾವ ಸೈಜಲ್ಲಿ ಉಂಡೆ ಮಾಡ್ಕೊತೀವೋ ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ, ಇಲ್ಲಾಂದರೆ ನೀವು ಬಟರ್ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ಲೈಟಾಗಿ ಎಣ್ಣೆ ಹಚ್ಕೊಂಡು ಕವರ್ನ ಮಡಚಿ ಮನೇಲಿ ಯಾವುದಾದ್ರು ಒಂದು ಬೌಲ್ ಇರುತ್ತಲ್ವ ಅದರಿಂದ ಈ ರೀತಿ ಪ್ರೆಸ್ ಮಾಡ್ಕೊಬೇಕು. ನೋಡಿ, ಪ್ರೆಸ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ನೀವು ಬೇಕಾದ್ರೆ ಪೂರಿ ಪ್ರೆಸ್ಸರಲ್ಲಿ ಕೂಡ ಮಾಡ್ಕೊಬೋದು. ಈಸಿಯಾಗೇ ಬರುತ್ತೆ. ಕವರ್ಗೆಲ್ಲ ಏನು ಅಂಟ್ಕೊಳ್ಳಲ್ಲ. ಕವರ್ಗೆ ಒಂದು ಸರಿ ಎಣ್ಣೆ ಹಚ್ಚಿದ್ರೆ ಸಾಕು, ಪದೇ ಹಚ್ಚೋದು ಬೇಕಾಗಲ್ಲ. ಈ ಥರ ಎಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ನೋಡಿ ಆಮೇಲೆ ಎಣ್ಣೆಲಿ ಹಾಕ್ಕೊಳ್ಳೋಣ. ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೆಸಿಪಿ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ. ಅರ್ಧ kg ಹಿಟ್ಟಿಗೆ ನೀವು ಎಷ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕರಿತಿರ್ತೀರೋ ಅಷ್ಟೇ ಎಣ್ಣೆ ಇರುತ್ತೆ, ಒಂಚೂರು ಕಮ್ಮಿ ಆಗಿರುತ್ತೆ ಅಷ್ಟೇ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಅಥವಾ ಕ್ರಿಸ್ಪಿ ಆಗಬೇಕು ನಿಮಗೆ ಗೊತ್ತಾಗುತ್ತೆ, ಆವಾಗ ತೆಗೆದುಬಿಡಿ. ಇವಾಗ ಆಂಧ್ರ ಸ್ಪೆಷಲ್ ಪಪ್ಪು ಚಕ್ಕಲು ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ, ಆಂಧ್ರ ಸ್ಪೆಷಲ್ ಪಪ್ಪು ಚಕ್ಕಲು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.